ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ SA2 ಪರೀಕ್ಷೆ ಗಣಿತದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇದು DSCRT ಅವರು ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ ಮತ್ತು ಇದು ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದೇ ಪ್ಯಾಟರ್ನಲ್ಲಿ ಪ್ರಶ್ನೆಗಳು ನಿಮಗೆ ಬರ್ತವೆ. ಇದಕ್ಕಿಂತ ಮುಂಚೆ 9th ನಾನು ಕನ್ನಡ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ. ಸೊ ಇವಾಗ ಮ್ಯಾಥ್ಸ್ ಹಾಕ್ತಾ ಇದ್ದೀನಿ. SS ಕೂಡ ಬೇಗನೆ ಲೈನಪ್ ಮಾಡ್ತೀವಿ. ಇಂಗ್ಲೀಷ್ ಕೂಡ ಬರುತ್ತೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ. ಸೊ ಎಲ್ಲವುಗಳು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ನೆಕ್ಸ್ಟ್ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಬರ್ತಾ ಇದ್ದಾವೆ. ಖಂಡಿತವಾಗಿ ಅಷ್ಟು ನೋಡ್ಕೊಂಡು ಹೋದರೆ ಸಾಕು, ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಸೊ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಮೊದಲ ಪ್ರಶ್ನೆ ಇತ್ತು, ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ √13 ಅಂತಕ್ಕಂಥದ್ದು ಏನಪ್ಪ ಅಂದರೆ ಆಪ್ಷನ್ ಡಿ ಅಭಾಗಲಬ್ಧ ಸಂಖ್ಯೆ ಆಗಿರ್ತಕ್ಕಂಥದ್ದು. ಎರಡನೇ ಪ್ರಶ್ನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುದಾಗಿರ್ತವೆ? 0 0. ಎಕ್ಸ್ ಮತ್ತು ವೈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ AX - BY - C ಇದರ ಸಾಮಾನ್ಯ ರೂಪ ಏನಾಗಿರ್ತದೆ? AX + BY + C = 0 ಇದರದೇ ಇದು ಸಾಮಾನ್ಯ ರೂಪ ಅಂತ ನಾವೇನು ಮಾಡ್ಬೋದು, ಬರಿಬೋದು. ಇನ್ನು ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಅಳತೆಯನ್ನು ಕೇಳಿದರೆ ಇದು 60 ಡಿಗ್ರಿ ಇದೆ, ಇದು Q ಇದೆ, ಇದು P ಇದೆ, ಇದು ಎಷ್ಟಿದೆ ಅಂತ ಕೇಳಿದರು. ಸೊ ಇಟ್ಸ್ ಅ ವೆರಿ ಸಿಂಪಲ್. ಏನಪ್ಪ ಅಂದರೆ 120 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. ಯಾಕಂದರೆ ಸೊ ಒಂದು ಪೂರ್ಣ ಕೋನ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದಲ್ವಾ. ಇದು 60 ಅಂದರೆ 120, ಇದರ ಅಭಿಮುಖ ಕೋನನೂ ಕೂಡ 120ನೇ ಆಗಿರ್ತದೆ. ಇನ್ನು ಸಮಾಂತರ ಚತುರ್ಭುಜದ ಒಂದು ಕೋನ 70 ಡಿಗ್ರಿ ಆದರೆ ಅದರ ಪಾರ್ಶ್ವ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ, ಸೊ ಒಂದು ಕೋನ 70 ಆದರೆ ಸೊ ಇನ್ನೊಂದು ಕೋನ 110 ಡಿಗ್ರಿ ಆಗಿರಬೇಕು, ಬಿಕಾಸ್ 180 ಡಿಗ್ರಿ ಆಗಿರ್ತವೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಕೊಟ್ಟಿರೋ ಚಿತ್ರದಲ್ಲಿ ಕೋನ DAB 60 ಡಿಗ್ರಿ, ಕೋನ ABD 50 ಡಿಗ್ರಿ ಆದರೆ ACBಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ACBಯ ಅಳತೆ ಆಪ್ಷನ್ C 70 ಡಿಗ್ರಿ ಇಸ್ ದಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ತ್ರಿಜ್ಯ R ಇದೆ, ಎತ್ತರ H ಮತ್ತು ಓರೆ ಎತ್ತರ L ಆಗಿರುವ ಒಂದು ಘನಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. πr R+L ಅಂತಕ್ಕಂಥದ್ದು ಸೂತ್ರ ಇದೆ, ಇದು ಇಂಪಾರ್ಟೆಂಟ್. ಇನ್ನು ಸಮಾಂತರ ಚತುರ್ಭುಜದ ಒಂದು ಕೋನ ಅದರ ಅತ್ಯಂತ ಚಿಕ್ಕ ಕೋನದ 2ರಷ್ಟಕ್ಕಿಂತ 24 ಡಿಗ್ರಿ ಕಡಿಮೆನೇ ಇದೆ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟಾಗಿರ್ತದೆ ಅಂತ ಕೇಳಿದರೆ 112 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಯ ವ್ಯಾಖ್ಯಾನಿಸಿರಿ ಅಂತ ಕೇಳಿದ್ದಾರೆ. ಸೊ ಇದೇ ರೀತಿ ಬರಬೇಕು. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು ಮತ್ತು PQ XQ ಈಸ್ ನಾಟ್ ಈಕ್ವಲ್ ಟು 0 ಅನ್ನೋದನ್ನು ಬರೆದರೆ ಸಾಕು. X ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ 4 ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದರೆ -4 0. ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರತಕ್ಕಂಥ ರೇಖೆ ಭಾಗಕ್ಕೆ ಏನಂತೀರಿ? ರೇಖಾಖಂಡ ಅಂತೀವಿ. ಇಟ್ಸ್ ಅ ವೆರಿ ಈಸಿ. ಚಿತ್ರದಲ್ಲಿ ಕೋನ ABC 140 ಡಿಗ್ರಿ ಆದರೆ ಸರಳಾಧಿಕ ಕೋನ ABCಯ ಅಳತೆ ಕೇಳಿದರು. ಸೊ ಸರಳಾಧಿಕ ಕೋನ ಎಷ್ಟಾಗಿರ್ತದೆ? 360. ಸೊ 360ಯಲ್ಲಿ ಏನು ಮಾಡಿರಿ ಅಂದರೆ 142 ಕಳೀರಿ, ಅವಾಗ ಎಷ್ಟು ಬರ್ತದೆ? 218 ಬರೋದು. ಇನ್ನು ಸಮಾಂತರ ಚತುರ್ಭುಜದ ಎರಡು ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಕೋನಗಳು ಪರಸ್ಪರ ಅರ್ಧಿಸ್ತವೆ ಅನ್ನೋದೇ ಈ ಸಮಾಂತರ ಚತುರ್ಭುಜದ ಎರಡು ಲಕ್ಷಣಗಳು. ನೇರ ವೃತ್ತ ಪಾದ ಶಂಕುವಿನ ಪಾದದ ಸುತ್ತಳತೆ 21 ಸೆಂಟಿಮೀಟರ್, ಅದರ ಓರೆ ಎತ್ತರ 10 ಸೆಂಟಿಮೀಟರ್ ಆದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಅವಾಗ ಸೂತ್ರ ಏನದಪ್ಪ ಅಂದ್ರೆ A = πRL, ಪೈ ಬೆಲೆ 22/7, ಆಮೇಲೆ R 21 ಕೊಟ್ಟಿದ್ದಾರೆ, L 10 ಇದೆ. ಸೊ ಅದನ್ನು ಬಿಡಿಸಿದಾಗ ಏನಾಗ್ತದಪ್ಪ ಅಂದರೆ 7 1 7 3 21. ಸೊ ಇದು 660 cm² ಆಗ್ತದೆ. ನೆಕ್ಸ್ಟ್ ಒಂದು ತರಗತಿಯ ವಿದ್ಯಾರ್ಥಿಗಳ ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ನಾವು ಹೋಲಿಕೆ ಮಾಡಬೇಕಾದ್ರೆ ಯಾವ ನಕ್ಷೆ ಸೂತ್ರ ಅಂತ ಕೇಳಿದ್ದಾರೆ. ಸೊ ಸ್ತಂಭಾಲೇಖ. ಇನ್ನು ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆ ಮೊತ್ತ 100 ಡಿಗ್ರಿ ಆದರೆ ಮೂರನೇ ಕೋನದ ಅಳತೆ ಕೇಳಿದರು. ಸೊ 80 ಡಿಗ್ರಿ ಆಗಿರ್ತದೆ. ಇನ್ನು 2 ಮಾರ್ಕರ್ ಕ್ವಶನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಇದೇ ಥರ ಪ್ರಾಕ್ಟೀಸ್ ಮಾಡಿರಿ ಫ್ರೆಂಡ್ಸ್. 0.333333 ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ಮೊದಲದನ್ನು ಕೊಟ್ಟಿದ್ದನ್ನೇ ಬರೀರಿ, ಎಕ್ಸ್ ಅಂತ ಹಾಕ್ಕೊಂಡು 0.33333333 1 ಆಗಿರಲಿ. ಸಮೀಕರಣ 1ಅನ್ನು 10ರಿಂದ ಗುಣಿಸಿ, ಅವಾಗ 10x = 3.33333333 ಇದು 2 ಆಗಿರಲಿ. 1 ಮತ್ತು 2 ಕಳೀರಿ. ಸೊ ಅವಾಗ ಎಷ್ಟು ಬರ್ತದೆ? 1/3 ಬರ್ತದೆ. ವೆರಿ ಇಂಪಾರ್ಟೆಂಟ್ ಅದ. ಇದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಬಾಹೆಟ್ ಮಾಡಿದರೂ ಕೂಡ 2 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಇನ್ನು ಬಹುಪದೋಕ್ತಿ P of y = y² - y + 1ರಲ್ಲಿ P 1ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಏನೂ ಇಲ್ಲ, y ಎಲ್ಲೆಲ್ಲ ಅದಲ್ಲ ಅಲ್ಲಿ ಒಂದೊಂದು ಹಾಕ್ತಾ ಹೋಗಬೇಕು. ಸೊ P of y = y² - y + 1 ಇದೆಯಲ್ಲ,
ಅದರಲ್ಲಿ ಒಂದು ಬೆಲೆ ಹಾಕಿ. ಸೊ ಉತ್ತರ ಬರೋದು ಕೂಡ ಒಂದೇ ಬರ್ತದೆ. ಎಸ್. ಇನ್ನು x+1 2x³ + x² - 2x - 1 ಇದು ಅಪವರ್ತನನ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಪರೀಕ್ಷಿಸಲಿಕ್ಕೆ ಕೇಳಿದ್ದಾರೆ. ಫಸ್ಟ್ ಸಮೀಕರಣ ಬರ್ಕೊಡ್ರಿ. ಸಮೀಕರಣ ಬಿಡಿಸಿದಾಗ ವಿಸ್ತರಿಸಿರಿ. ಸೊ ವಿಸ್ತರಿಸಿದಾಗ ನಿಮಗೆ ಗೊತ್ತಾಗ್ತದೆ 0 ಬರ್ತದೆ. ಅವಾಗ ಏನಾಗ್ತದಪ್ಪ ಅಂದರೆ x+1 ಎಂಬುದು 2x³ + x² - 2xನ ಅಪವರ್ತನ ಆಗಿದೆ ಅನ್ನೋದನ್ನು ನೀವೇನು ಮಾಡ್ಬೋದು, ಪ್ರೂವ್ ಮಾಡ್ಬೋದು. ಇನ್ನು ಫಸ್ಟ್ ಒನ್ ಸುಲಭೀಕರಿಸಿ ಕೇಳಿದ್ದಾರೆ. √128 + √50 - 98. ಸೊ ಇಲ್ಲಿದೆ, ಅದನ್ನು ಬಿಡಿಸ್ಕೊಡ್ರಿ. 128 50 98 64 × 2 25 × 2 49 × 2. ಅವಾಗ ಇದು ನೀವೇನು ಮಾಡಬೇಕಪ್ಪ ಅಂತಂದರೆ ಸಮ ತೊಗೋಬೇಕು. ಆವಾಗ 6√2 ಅಂತಕ್ಕಂಥದ್ದು ಬರ್ತದೆ. ಇನ್ನು ಛೇದ ಅಕರ್ಣೀಕರಿಸಿ ಒಳಗೆ 1/√5 + √2 ಅಂತ ಇದೆ. ಸೊ ಇದನ್ನು ಈ ಥರನಾಗಿ ಬಳಸ್ಬೋದು. 1/√5 + √2 1/√5 + √2 ಇಂಟು √5 - √2 /√5 - √2. ಅವಾಗ ಏನಾಗ್ತದೆ, √5 - √2 √5 ಹೋಲ್ ಸ್ಕ್ವೇರ್ ಮೈನಸ್ √2 ಹೋಲ್ ಸ್ಕ್ವೇರ್. ಆವಾಗ ಕಾಮನ್ ಏನಾಗ್ತದಪ್ಪ ಅಂದರೆ √5 - √2 ಆಗ್ತದೆ. ಇಲ್ಲಿ 5 - 2 ಮಾತ್ರ ಉಳಿತದೆ. ಅವಾಗ ಏನಾಗ್ತದೆ, √5 - √2 /3 ಅಂತಕ್ಕಂಥ ಉತ್ತರ ಬರ್ತದೆ. ಇದು 2 ಮಾರ್ಕರ್ ಕ್ವಶನ್. ಇನ್ನು ಕೆಳಗಿನ ಬಿಂದುಗಳ ನಕ್ಷೆ ಮೂಲಕ ಯಾವ ಚತುರ್ಥಾಂಕ ಮತ್ತು ಅಕ್ಷದ ಮೇಲೆ ಬರ್ತವೆ ಅನ್ನೋದನ್ನು ಕೇಳಿದರು. -3 5 ಎರಡನೇ ಚತುರ್ಥಾಂಕ, ನೆಕ್ಸ್ಟ್ 0 - 2 ನಾಲ್ಕನೇ ಚತುರ್ಥಾಂಕದಲ್ಲಿ ಬರ್ತದೆ. ಇನ್ನು 0 ಮತ್ತು 3ಗಳಿವೆ ಏನಾಗಿರ್ತಾವಪ್ಪ ಅಂತಂದರೆ y ಅಕ್ಷದಲ್ಲಿ ಇರ್ತಾವೆ, 5 0 x ಅಕ್ಷದಲ್ಲಿ ಇರ್ತಾವೆ. ಇನ್ನು ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮ್ಮತಿಯ ನಿಬಂಧನೆಗಳ ಅನ್ವಯ ಸಮವಾಗಿದೆ ಅಂತ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದೆ ನೋಡಿ, ಇದು ಕೋನ ಬಾಹು ಕೋನ ಸರ್ವಸಮ್ಮತಿಯ ಗುಣ ಆಗಿರ್ತದೆ. ಸೆಕೆಂಡ್ ಒನ್ ಬಾಹು 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 ಸರ್ವಸಮ್ಮತಿಯ ನಿಯಮ ಆಗಿರ್ತದೆ. ಯಾಕಂದರೆ ಇಲ್ಲೆಲ್ಲ ಏನು ಮಾಡಿದಾರಪ್ಪ ಅಂದರೆ ಬಾಹುಗಳಿದ್ದಾವೆ, ಈ ಕಡೆ ಎಲ್ಲ ಇರ್ತಕ್ಕಂಥದ್ದು ಕೋನಗಳೇ ಇದ್ದಾವೆ. ಇನ್ನು ನಕ್ಷೆನ ಪ್ರತಿನಿಧಿಸಿ ಅಂತ ಕೇಳಿದ್ದಾರೆ. ಸೊ ನಕ್ಷೆಯಲ್ಲಿ ಅವುಗಳನ್ನು ನೀವು ಪ್ರತಿನಿಧಿಸಬೇಕಾಗಿತ್ತು. A 3 4 ಇದೆ, B -2 3 -3 2, ಆಮೇಲೆ D 3 4 ಅಂತಕ್ಕಂಥದ್ದಿದೆ. ಅದನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಪ್ರತಿನಿಧಿಸಬೇಕಾಗಿತ್ತು. ಇನ್ನು ಓರೆ ಎತ್ತರ 21 ಸೆಂಟಿಮೀಟರ್, ಪಾದದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಗೊತ್ತಾಗ್ತದೆ, ಅವಾಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು R 24 ಮೀಟರ್ ಕೊಟ್ಟಿದ್ದಾರೆ, L 21 ಮೀಟರ್ ಕೊಟ್ಟಿದ್ದಾರೆ. ಸೂತ್ರ A = πr ಇನ್ ದ ಬ್ರೆಕೆಟ್ R + L. ಬೆಲೆಗಳನ್ನು ತುಂಬ್ರಿ. 3394.28 m² ಅನ್ನೋದೇ ಅದರ ಉತ್ತರ ಬರಬೇಕಿತ್ತು. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಕೆಳಗಡೆ, ವ್ಯಾಸ 14 ಸೆಂಟಿಮೀಟರ್ ಅದ, ಇದರ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು D 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ, R 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೂತ್ರ A = 4πr². ಓಕೆನಾ? ಅವಾಗ ಬರೀರಿ, ಸೂತ್ರಗಳನ್ನ ಬೆಲೆಗಳನ್ನು ತುಂಬ್ರಿ. ಅವಾಗ ಏನಾಗ್ತದಪ್ಪ ಅಂದರೆ ಜಸ್ಟ್ ವೆರಿ ಸಿಂಪಲ್ 616 cm³ ಅಂತಕ್ಕಂಥದ್ದೇ ಉತ್ತರ ನೀವು ಬರಬೇಕು. 3 ಮಾರ್ಕರಲ್ಲಿ ಪ್ರತಿ ಸಲ ಕೇಳ್ತಕ್ಕಂಥದ್ದು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅದನ್ನು ನೀಟಾಗಿ ಕಲ್ಕೊಂಡೋಗಿ. ಇಲ್ಲಿ -2 ಕೊಟ್ಟಿದ್ದಾರೆ, ಸೊ -3 ಬರ್ಬೋದು. √2 ಅದ, √5 √7 ನಿಮ್ಗೆ ಏನಾಗ್ಬೋದು ಅಂದ್ರೆ ಬರ್ಬೋದು. ಇಷ್ಟೇ ಸ್ಟೆಪ್ಸ್ ಇದಾವೆ ನೋಡಿ. ಮೊದಲಿಗೂ ಪೂರ್ಣಾಂಕ 2ಅನ್ನು ಪರಿಗಣಿಸೋಣ. ನಾವು 2ಅನ್ನು 2 ಸಂಖ್ಯೆಗಳ ವರ್ಗವಾಗಿ ಮೊತ್ತವಾಗಿ ವ್ಯಕ್ತಪಡಿಸೋದು. ಆವಾಗ 2 = 1/2 + 1/2. ಆವಾಗ √2 ಹೋಲ್ ಸ್ಕ್ವೇರ್ = 1/2 + 1/2. ಈ ರೀತಿ ನೀವೇನು ಮಾಡಬೇಕು, ಗುರುತಿಸಿ ಅದನ್ನು ವಿವರಣೆಯನ್ನು ಕೊಡಬೇಕು. ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತನವನ್ನು ಮಾಡಬೇಕು. 8x³ + 27y³ + 36x² y + 54xy². ಇಲ್ಲಿದೆ ಅದು. ಸೊ ಅವಾಗ ನೀವೇನು ಮಾಡಬೇಕು, ಅದನ್ನು ಕಾಮನ್ ಆಗಿ ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ನೆಕ್ಸ್ಟ್ ಇದರ ಸ್ಟೆಪ್ಸ್ ಏನಾಗಿರ್ತದಪ್ಪ ಅಂದರೆ ಇಷ್ಟು ಉತ್ತರವನ್ನು ನೀವೇನು ಮಾಡಬೇಕಿತ್ತು, ಕೊಡಬೇಕಿತ್ತು. 2x + 3y² ಅನ್ನೋದೇ ಉತ್ತರ. ಇನ್ನು x + y + z = 0 ಆದಾಗ x³ + y³ + z³ = 3xyz ಅಂತ ಸಾಧಿಸಿ. ಇಲ್ಲಿ ಅದರ ಉತ್ತರ ಇದೆ. ಸೊ ದತ್ತ ತೊಗೋಬೇಕು. x + y + z = 0, xy + y = z ಎರಡೂ ಕಡೆ ಘನ ಮಾಡಿ. ಸೊ ಎರಡೂ ಕಡೆ ಹೋಲ್ ಕ್ಯೂಬ್ ಮಾಡಬೇಕು. ಆವಾಗ ನಿಮ್ಮದು ಉತ್ತರ ಏನಾಗ್ತದಪ್ಪ ಅಂದರೆ ಸಾಮಾನ್ಯೀಕರಣ ಮಾಡಿದಾಗ ಅದನ್ನು ಪ್ರೂವ್ ಮಾಡ್ದಂಗೆ ಬರ್ತದೆ. ಇನ್ನು 3x + y = 12 ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 3 ಪರಿಹಾರಗಳನ್ನು ಬರೀರಿ ಅಂತ ಕೇಳಿದರು. ಸೊ ಆಲ್ರೆಡಿ ಅದನ್ನು ಕೊಟ್ಟಿದ್ದಾರೆ. ಸೊ ನೀಟಾಗಿ ಅದನ್ನು ನೋಡ್ಕೊಡ್ರಿ. x = 0 ಆದಾಗ, x = 1 ಆದಾಗ, x = 2 ಆದಾಗ. x = 0 ಆದಾಗ ಏನಾಗಿರ್ತದೆ ಅದರದ್ದು ಪರಿಹಾರ 0 12, x = 1 ಆದಾಗ 1 9, x = 2 ಆದಾಗ 2 6 ಅನ್ನೋದನ್ನು ಬರೀಬೇಕು. ಇನ್ನು 28 ಚಿತ್ರದಲ್ಲಿ AB ಸಮಾಂತರ CD, ಕೋನ APQ 50 ಡಿಗ್ರಿ, ಕೋನ PRD 127 ಡಿಗ್ರಿ ಆದರೆ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಬೇಕು.
ಸೊ ಇಲ್ಲಿದೆ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ ಅದ, ಎಕ್ಸ್ = ಕೋನ ಎ ಪಿ ಕ್ಯೂ 50 ಡಿಗ್ರಿ ಅದ. ಸೊ ಇದು 50 ಡಿಗ್ರಿ ಮತ್ತು 77 ಡಿಗ್ರಿ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಉತ್ತರವನ್ನು ಬರೋ ಥರ ಲೆಕ್ಕವನ್ನು ಮಾಡಬೇಕು. ಇನ್ನು ಕೆಳಗಿನ ಚಿತ್ರ ಎಲ್ ಎ ಎಂ ಪಿದಲ್ಲಿ ಎ ಎಲ್ = ಎಂ ಪಿ, ಎ ಎಮ್ = ಎಲ್ ಪಿ ಆದರೆ ಕೋನ ಎ ಎಲ್ ಎಮ್ = ಕೋನ ಎಲ್ ಎಮ್ ಪಿ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅವಾಗ ಇಲ್ಲಿ ಚಿತ್ರದಲ್ಲಿ ಬರ್ಕೊಡ್ರಿ, ಎಲ್ ಎ ಎಂ ಪಿ, ಎ ಎಲ್ = ಎಂ ಪಿ, ಎ ಎಮ್ = ಎಲ್ ಪಿ. ಸಾಧನೆಯ ಏನು ಮಾಡಬೇಕು, ಕೋನ ಎ ಎಲ್ ಎಮ್ = ಕೋನ ಎಲ್ ಎಮ್ ಪಿ ಸಾಧನೆ ಇದೆ. ನೆಕ್ಸ್ಟ್ ಇದೇನು ಮಾಡಬೇಕು, ಉಭಯ ಸಾಮಾನ್ಯ ಬಾಹು ಇದೆ, ಬಾಹು ಸರ್ವಸಮ್ಮತೆಯ ಗುಣ ಇರ್ತದೆ, ಅನುರೂಪ ಕೋನಗಳು ಸಮ ಅಂತಲೇ ನೀವೇನು ಮಾಡ್ಬೋದು, ಸಾಧಿಸ್ಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು ನೋಡಿ, ಎಸ್ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಲಂಬಾರ್ಧಕ ಎ ಡಿ ಇದಿದೆ ಚಿತ್ರ. ಓಕೆನಾ, ಎ ಬಿ = ಎ ಸಿ ಆಗಿರುವಂತೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತಲೇ ತೋರಿಸಿ ಅಂತ ಕೊಟ್ಟಿದ್ರು. ಓಕೆನಾ, ಇಂಪಾರ್ಟೆಂಟ್ ಇದೆ. ಸೊ ಅವಾಗ ದತ್ತ ಬರ್ಕೊಡ್ರಿ, ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಲಂಬಾರ್ಧಕ ಎ ಡಿ, ಸಾಧನೆಯ ತ್ರಿಭುಜ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ಅವಾಗ ಸಾಧನೆ ಮಾಡಬೇಕು. ಅವಾಗ ಲಾಸ್ಟ್ ಏನಾಗಿರ್ತದಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಬರೆದ್ರೆ ಸಾಕು. ಎಸ್ ಪ್ರಮೇಯ ಬಂತು, ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡ್ತವೆ ಅಂತ ಸಾಧಿಸಿ ಅಂತ ಕೇಳಿದರೆ ಫಿಕ್ಸ್ ಆಗಿ ಬರ್ತಕ್ಕಂಥ ಒಂದು ವೃತ್ತದ ಮೇಲಿನ ಪ್ರಮೇಯ ಇದೆ. ಸೊ ಚೆನ್ನಾಗಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ 3 ಮಾರ್ಕ್ಸನ್ನು ತೊಗೊಳ್ತೀರಿ. ಎಸ್ ನೆಕ್ಸ್ಟ್ ಒಂದು ಲೆಕ್ಕ ಇದೆ ನೋಡಿ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಕೋನ ಎ ಡಿ ಸಿ 130 ಡಿಗ್ರಿ ಅದ. ಎಸ್ ಜಾ ಬಿ ಸಿ ಆಮೇಲೆ ಜಾ ಬಿ ಇ ಸಮ ಇದ್ದಾವೆ. ಕೋನ ಸಿ ಬಿ ಇ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಆವಾಗ ಸರಳಾಧಿಕ ಕೋನ ಎ ಒ ಸಿ = 2 × ಕೋನ ಎ ಡಿ ಸಿ ಅಂದರೆ 2 × 130 ಅಂದರೆ 260 ಬರ್ತದೆ. ಆವಾಗ ಎ ಒ ಸಿ 100 ಡಿಗ್ರಿ ಆಗ್ತದೆ, ಕೋನ ಸಿ ಒ ಬಿ 80 ಡಿಗ್ರಿ, ಕೋನ ಎ ಸಿ ಬಿ 40 ಡಿಗ್ರಿ, ಕೋನ ಸಿ ಬಿ 40 ಡಿಗ್ರಿ, ಲಾಸ್ಟ್ ಸಿ ಬಿ ಇ 100 ಡಿಗ್ರಿ ಅಂತ ಬರ್ತದೆ. ಇನ್ನು ಇನ್ನೊಂದು ಪ್ರಶ್ನೆ ಇತ್ತು ನೋಡಿ ಕೆಳಗಡೆ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಿರುವ ಎ ಬಿಯ ವೃತ್ತ ವ್ಯಾಸ ಸಿ ಡಿ ವೃತ್ತದ ತ್ರಿಜ್ಯಕ್ಕೆ ಸಮನಾದ ಜ ಎ ಸಿ ಮತ್ತು ಬಿ ಡಿಗಳು ವೃದ್ಧಿಸಿದಾಗ ಅವುಗಳು ಈ ಬಿಂದುವಿನಲ್ಲಿ ಛೇದಿಸ್ತಾವೆ. ಕೋನ ಎ ಇ ಬಿ = 60 ಡಿಗ್ರಿ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ ಅವಾಗ. ಸೊ ದತ್ತ ಬರ್ಕೋಬೇಕು. ಸೊ ದತ್ತ ಏನು ಕೊಟ್ಟಿದ್ದಾರೆ, ಚಿತ್ರದಲ್ಲಿ ಓ ವೃತ್ತದ ಕೇಂದ್ರ ಇದೆ, ಎ ಬಿ ವ್ಯಾಸ ಸಿ ಡಿ ತ್ರಿಜ್ಯಕ್ಕೆ ಸಮನಾಗಿರುವಂತ ಹೇಳಿದ ಜ ಏನು ಸಾಧನೆ ಮಾಡಬೇಕು, ಕೋನ ಎ ಇ ಬಿ 60 ಡಿಗ್ರಿ ಮಾಡಬೇಕು. ರಚನೆ ಕೇಳಿದ್ದಾರೆ, ಒ ಸಿ ಒ ಡಿ ಬಿ ಸಿಗಳನ್ನು ಸೇರಿಸಬೇಕು ಸಾಧನೆಯ. ಸೊ ಲಾಸ್ಟ್ ಈ ಸ್ಟೆಪ್ಗಳನ್ನು ಮಾಡಿದರೆ ನಿಮಗೆ ಅಂಕಗಳು ಬರ್ತದೆ. ಎ ಇ ಬಿ 60 ಡಿಗ್ರಿ ಆಯಿತು. ಇನ್ನು ಇನ್ನೊಂದು ಪ್ರಮೇಯ ಇದೆ, ಪ್ರಮೇಯ ಅಲ್ಲ ಒಂದು ಗ್ರಾಫ್ ಇದೆ ನೋಡಿ, ಸ್ತಂಭಾಲೇಖ ಇದೆ, ರಾಜಕೀಯ ಪಕ್ಷ ಮತ್ತು ಗೆದ್ದ ಸ್ಥಾನಗಳಂತಿದ್ದಾವೆ. ಸೊ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಬರ್ತದೆ. 75, 55, 37, 90, 37 ಇಟ್ಸು ರಾಜಕೀಯ ಪಕ್ಷ ಮತ್ತು ಗೆದ್ದ ಪಕ್ಷಗಳಿತ್ತು. ಇದನ್ನು ನೀಟಾಗಿ ನೀವೇನು ಮಾಡ್ಬೋದಿತ್ತು, ಬರಿಬೋದು. ಇನ್ನು ತ್ರಿಭುಜಾಕಾರದಲ್ಲಿ ಇರುವ ನೆಲದ ಬದಿಗಳು 26 ಮೀಟರ್, 28 ಮೀಟರ್, 30 ಮೀಟರ್ ಇವೆ. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ್ ಮೀಟರ್ಗೆ ₹30 ದರದಲ್ಲಿ ನೀಡಿದರೆ ಆಗ ಸದರಿ ನೆಲವನ್ನು ಸಮತಟ್ಟು ಮಾಡಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಇದು ಲೆಕ್ಕ ಬರ್ತದೆ. ಎ 26 ಎಮ್, ಬಿ 28 ಎಮ್, ಸಿ 30 ಎಮ್, ಎಸ್ 42 ಎಮ್ ಬರ್ತದೆ. ಸೊ ಟೋಟಲ್ ಏನಾಗಿರ್ತದಪ್ಪ ಅಂದರೆ 336 ಸ್ಕ್ವೇರ್ ಮೀಟರ್ ಅನ್ನೋದನ್ನು ನೀವು ಕೊಡಬೇಕಾಗಿತ್ತು. ಎಸ್ ಇನ್ನೊಂದು ಕೇಳಿದ್ದಾರೆ, ತ್ರಿಭುಜದ ಬಾಹುಗಳ ಅನುಪಾತ 3, 5, 7 ಇದೆ. ಅದರ ಸುತ್ತಳತೆ 300 ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಆಲ್ರೆಡಿ ಇಲ್ಲಿದೆ, ತ್ರಿಭುಜದ ಜಾಗದ ಬಾಹುಗಳ ಅನುಪಾತ 3:5:7. ಆಮೇಲೆ ಬಾಹುಗಳು 3x 5x 7x ಆಗಿರಲಿ. ಆವಾಗ ಅದನ್ನೆಲ್ಲಷ್ಟು ಕೂಡಿಸಿ 300, ಎಕ್ಸ್ ಬೆಲೆ ಎಷ್ಟಾಗಿರ್ತದೆ 20 ಆಗಿರ್ತದೆ. ಸೊ ಆವಾಗ ನೀವೇನು ಮಾಡಬೇಕು, ವಿಸ್ತೀರ್ಣವನ್ನು ಲೆಕ್ಕ ಹಾಕಬೇಕು. ಸೊ ವಿಸ್ತೀರ್ಣ ಲೆಕ್ಕ ಹಾಕಿದಾಗ ಎಷ್ಟು ಬರ್ತದೆ, 1500√3 m² ಅಂತ ಬರೆದ್ರೆ ಸಾಕು. ಇನ್ನು ಯುಕ್ಲಿಡ್ನ ರೇಖಾಗಣಿತ 4 ಸ್ವಯಂ ಸಿದ್ಧಾಂತಗಳನ್ನು ಕೇಳಿದ್ದಾರೆ. ಸ್ವಯಂ ಸಿದ್ಧಾಂತಗಳು ಆಧಾರ ಪ್ರತಿಜ್ಞೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇವು ನಿಮಗೆ ಬಂದೇ ಬರ್ತಕ್ಕಂಥದ್ದು. ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂ ಸಿದ್ಧ 4 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಓಕೆನಾ, 1 2 3 4 ಅಂತ ಇದೆ. ಸೊ ನೀಟಾಗಿ ಅದನ್ನು ಬಹೆಟ್ ಮಾಡಿಕೊಡ್ರಿ. ಇನ್ನು ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಸೊ ಕೋಷ್ಟಕದಲ್ಲಿ ನಿಮ್ಗೆ ಏನು ಕೇಳಿದ್ರು, ಬಹುಭುಜಾಕೃತಿಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಇದರಲ್ಲಿ ವಿಭಾಗ ಎ ವಿಭಾಗ ಬಿ ಇದ್ದಾವೆ, ಅಂಕಗಳು ಮತ್ತು ಆವೃತ್ತಿ. ಸೊ ಈ ಥರದ ಬಹುಭುಜಾಕೃತಿಗಳ ನಕ್ಷೆ ಬರ್ತದೆ. ಇದನ್ನು ನೀಟಾಗಿ ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಮತ್ತೆ ಕಲ್ಕೊಡ್ರಿ. ಸೊ ಎಸ್ ಪ್ರಮೇಯ ಬಂತು, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಅಥವಾ ಒಂದು ತ್ರಿಭುಜದ ಯಾವುದೇ 2 ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ 3ನೇ ಬಾಹುವಿಗೆ ಸಮಾಂತರ ಅಂತಲೇ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ 2 ಪ್ರಮೇಯ ಇಂಪಾರ್ಟೆಂಟ್ ಇದ್ದಾವೆ. ಸೊ 2 ಪ್ರಮೇಯಗಳನ್ನ ಬಹೆಟ್ ಮಾಡಲೇಬೇಕು. 2 ಪ್ರಮೇಯಗಳು ಕೇಳ್ತಾರೆ, ಒಂದು 3 ಮಾರ್ಕ್ಗೆ, ಒಂದು 4 ಮಾರ್ಕರ್ಗೆ. ಸೊ ಅದನ್ನು ಬೈಪಾಟ್ ಮಾಡಿದರೆ ನಿಮಗೆ ಟೋಟಲಿ 7 ಮಾರ್ಕ್ಸ್ಗಳು ಏನಾಗ್ತಾವಪ್ಪ ಅಂದರೆ ಅಲ್ಲೇ ಬರ್ತಾವೆ. ಇನ್ನು ಪ್ರಶ್ನೆ ಇತ್ತು, ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ, ಸಿ ಡಿ ಸಮಾಂತರ ಇ ಎಫ್, ಎ ಇ ಲಂಬ ಎ ಬಿ
ಮತ್ತು ತ್ರಿಭುಜ ಬಿ ಎಫ್ 55 ಡಿಗ್ರಿ ಆದರೆ ಎಕ್ಸ್ ವೈ ಮತ್ತು ಝಡ್ನ ಅಳತೆಯನ್ನು ಕೇಳಿದರು. ಸೊ ಎಕ್ಸ್ ವೈನ ಝಡ್ನ ಅಳತೆ ಈ ಥರ ಬರ್ತದೆ. ಫಸ್ಟ್ ವೈ 125 ಡಿಗ್ರಿ ಬರ್ತದೆ, ಓಕೆನಾ. ನೆಕ್ಸ್ಟ್ ಎಕ್ಸ್ 125 ಡಿಗ್ರಿ ಬರ್ತದೆ, ಲಾಸ್ಟ್ 35 ಡಿಗ್ರಿ ಬರೋದು. ಇನ್ನು 5 ಮಾರ್ಕರ್ ಕ್ವಶನ್ಸ್ ನೋಡೋಣ, ಭಾಳ ಈಸಿ ಇದೆ ನೋಡಿ, ಓಕೆನಾ. ಸೊ ಫಸ್ಟ್ ಮೆಕ್ಕೆಜೋಳದ ತೆನೆ ಅಂತ ಕೇಳಿದರು. ಸೊ ಅದರಲ್ಲಿ ಕಾಳುಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡಬೇಕು, L √h² + r² ಅಂತಕ್ಕಂಥ ಸೂತ್ರವನ್ನು ಹಾಕಬೇಕು. ಆವಾಗ ಜೋಳದ ತೆನೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಲೆಕ್ಕ ಹಾಕಿದಾಗ 132.73 cm² ಬರ್ತದೆ, ಓಕೆನಾ. ಲಾಸ್ಟ್ ಅವಾಗ ಎಷ್ಟು ಬರಬೇಕು ಅಂದ್ರೆ 531 ಅಂತಕ್ಕದ್ದನ್ನು ನಿಮ್ಮ ಉತ್ತರವನ್ನು ನೀವು ಕೊಡಬೇಕು. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಲಾಸ್ಟ್. ಗೋಧಿಯ ರಾಶಿ ಶಂಕುವಿನ ಆಕಾರದಲ್ಲಿದೆ ಕೇಳಿದರೆ, ವ್ಯಾಸ 10.5 ಇದೆ, ಎತ್ತರ 3 ಮೀಟರ್ ಇದೆ, ಓಕೆನಾ. ಪ್ರತಿ ಕ್ಯಾನ್ 1 m² ಕ್ಯಾನ್ ಇದೆ, ವಾಸ್ ಬಟ್ಟೆ ಬೆಲೆ 50 ಆದರೆ ಖರೀದಿಸಲು ತಗಲು ವೆಚ್ಚವನ್ನು ಕೇಳಿದ್ದಾರೆ, ಓಕೆನಾ. ಲೆಕ್ಕಗಳನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಸೊ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಡಿ ಕೊಟ್ಟಿದ್ರು, ಆರ್ ಕೊಟ್ಟಿದ್ರು, ಎಚ್ ಕೊಟ್ಟಿದ್ರು, ಓಕೆನಾ. ಫಸ್ಟ್ ಕ್ಯಾನ್ವಾಸ್ನ ವಿಸ್ತೀರ್ಣ ಕಂಡುಹಿಡಿಬೇಕು, ಅದು 99.825 m² ಆಗ್ತದೆ. ಆವಾಗ 1 m² ಕ್ಯಾನ್ವಾಸ್ ಬೆಲೆ 50 ಆದರೆ ಇದು 99.825 ಎಷ್ಟಾಗ್ತದೆ, 4991.25 ಆಗ್ತದೆ. ಇಷ್ಟು ಮ್ಯಾಥ್ಸ್ನ ಕ್ವಶನ್ ಪೇಪರ್ ಇತ್ತು. ಮತ್ತೊಂದು ಕ್ವಶನ್ ಪೇಪರೊಂದಿಗೆ ಭೇಟಿ ಆಗ್ತೀನಿ. ಗುಡ್ ಲಕ್.